ನಮಸ್ಕಾರ ವೀಕ್ಷಕರೇ, ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣುದತ್ತ ಗುರೂಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲೋ ಒಂದು ಕಡೆ ಮನುಷ್ಯನ್ಗೆ ಪೇಷನ್ಸ್ ಅನ್ನೋದು ಹೊರಟೋಗಿದೆ ಅಂತ ಹೇಳ್ಬೋದು. ತಾಳ್ಮೆ ಅನ್ನುವಂಥದ್ದೇ ಇಲ್ಲ, ಇನ್ಸ್ಟೆಂಟ್ ಆಗಿ ಏನಾದ್ರೂ ಬೇಕು. ಇವತ್ತು ನಾನು ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಅಕ್ಷಯ ವೃಕ್ಷ ಇತ್ತು ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುತ್ತೆ ಅನ್ನೋದಂತೂ ಗೊತ್ತಿದೆ. ಇನ್ನು ಆಕಸ್ಮಿಕವಾಗಿ ಧನಲಾಭ ಆಗ್ಬೇಕು ಅಂತಂದ್ರೆ ಅಕ್ಷಯ ವೃಕ್ಷದ ಪಾತ್ರ ಏನಾಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಅಪ್ರೀತಿಯ ಬಂಧುಗಳೇ, ನಾನು ಇದನ್ನ ಕೈಲಿ ಹಿಡ್ಕೊಂಡು ಮಾತಾಡ್ತಿದ್ದೀನಿ. ದೇಶದ್ದು ಧರ್ಮದ್ದು ಮಾತಾಡ್ತಕ್ಕಂಥ ಅಭಿಲಾಷೆ ನನ್ನದು. ಆ ಕಾಲಕ್ಕೆ ಎಲ್ಲೋ ಒಂದು ಕಡೆ ತಾಪತ್ರಯಗಳು, ನವನವ ತಾಪತ್ರಯಗಳು ಕಾಣಿಸ್ಕೊಂಡಾಗ, ಜನರ ಹತ್ತಿರ ಬರ್ತಿದ್ದಾಗ ನನಗೆ ಬಹುಶಃ ಇದರ ಬಗ್ಗೆ ವ್ಯಾಮೋಹ ಉಟ್ಕೊಂಡಿದ್ದು ಅಲ್ಲೇನೆ. ಜನರ ಮನೆಗೆ ತಲುಪಿಸ್ಬೇಕಾದ್ರೆ ಏನು ಅಂದ್ರೆ ಪಾಪ ಅವ್ರಿಗೆ ಹೊರೆ ಆಗುತ್ತಾ, ಸರ್ ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ, ಇದನ್ನ ನಾನು ಹೇಗೆ ಹೊರೆ ಅಂತ ಅನ್ನೋದು ಈ ರೀತಿಯಾಗಿ ಮನಸ್ಸಿಗೆ ಬಂದು ನನ್ನ ಮಾಡಿದ್ದು ಅಂದ್ರೆ, ಆಕಸ್ಮಿಕ ಧನ ಲಾಭಕ್ಕಾಗಿ ನೀವೇನ್ ಮಾಡಬೇಕು, ಏನೇನು ಮಾಡ್ತಿರ್ತೀರಿ, ಏನೆಲ್ಲ ಹೇಳಿದ್ದೆ ಅಂತಂದ್ರೆ, ಈ ಕೆಂಪು ಗುಲಾಬಿ ಹೂವು ಇರುತ್ತಲ್ಲ, ಆ ಕೆಂಪು ಗುಲಾಬಿ ಹೂವಿನ ಮೇಲೆ ಒಂದು ಕರ್ಪೂರದ ಬಿಲ್ಲೆ ಇಟ್ಟು ಆ ತೊಟ್ಟಿ ಇರ್ಬೇಕು ಇಟ್ಕೊಳ್ಳೋದಕ್ಕೆ, ಯಾವುದು ಗುಲಾಬಿ ಹೂವಕ್ಕೆ. ಅದನ್ನ ಆ ಕರ್ಪೂರ ಗುಲಾಬಿ ಹೂ ಮೇಲೆ ಇಟ್ಟು ನೀವು ದುರ್ಗಾದೇವಿಗೆ ಆರತಿ ಮಾಡ್ಬೇಕಂತ. ಆ ಆರತಿ ಮಾಡುವಾಗ ದುರ್ಗಾದೇವಿಗೆ ಸಂಬಂಧಪಟ್ಟ ಗಾಯತ್ರಿಯೋ ಅಥವಾ ಮಂತ್ರವನ್ನೋ ಹೇಳಿಕೊಳ್ಳುತ್ತಾ ಮಾಡಬೇಕು. ಆಕಸ್ಮಿಕವಾಗಿ ಧನಲಾಭ ಆಗ್ತಕ್ಕಂಥದ್ದು ಹೇಗೆ? ಎಷ್ಟೋ ದಿನಗಳಿಂದ ಪ್ರಯತ್ನ ಪಟ್ಟು ತಾತನ ಆಸ್ತಿಯೋ ಅಥವಾ ನಿಮಗೆ ಯಾರೋ ಕೊಡ್ತೀನಿ ಅಂತ ಹೇಳ್ಬೇಕಾಗಿದ್ದ ಹಣವೋ ಅಥವಾ ನೀವು ಎಲ್ಲೋ ತೆಗೆದುಕೊಂಡ ಲಾಟರಿಯೋ ಮತ್ತೊಂದು ಎಂತಹದ್ದೋ, ಇನ್ನು ನಿಮ್ಮ ಈ ಥರದ 108 ಇರುತ್ತವೆ. 108ರಲ್ಲಿ ಆಕಸ್ಮಿಕವಾಗಿ ಧನ ಲಾಭವಾಗಬೇಕಾದ್ರೆ 43 ದಿನ ಆ ತಂತ್ರವನ್ನ, ಆ ರೆಮಿಡಿಯನ್ನ ಮಾಡಬೇಕು. ಯಾವುದು? ಗುಲಾಬಿ ಹೂವಿನ ಮೇಲೆ ಅದನ್ನ ಹಿಡ್ಕೊಳ್ಳಿಕ್ಕೆ ತೊಟ್ಟು ಇದ್ದು ಅದರ ಮೇಲೆ ನೀವು ಕರ್ಪೂರದ ಬಿಲ್ಲ ಇಟ್ಟು ಆರತಿಯ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯ. ಅಥವಾ ನಿಮಗೆ ಮಂತ್ರವೇ ಬಂದರೆ ಹಿರಣ್ಯ ಪಾತ್ರ ಮಧೋಹೋ ಪೂರ್ಣಂದದಾತಿ ಮಧುವ್ಯೋ ಸಾರೀತಿ ಆ ಮಂತ್ರವನ್ನು ಕೂಡ ಹೇಳ್ಕೊಂಡು ಕೂಡ ಮಾಡ್ತಾ ಬರಬಹುದು. ಏನೆಲ್ಲ ಕೂಡ ಆ ಆರತಿ ಮಾಡೋ ಮಂತ್ರ ಇರ್ತದೆ, ಅದನ್ನ ಕೂಡ ನೀವು ಹೇಳ್ತಾ ಮಾಡ್ತೀರಿ. ಆದರೆ ಅಕ್ಷಯ ವೃಕ್ಷ ಇದೆಯಲ್ಲ, 43 ದಿನಗಳೋ ಅಥವಾ 108 ದಿನಗಳೋ ಆ ಗುಲಾಬಿ ಹೂವನ್ನ ನಾವು ಮಾಡತಕ್ಕಂತಹ ಪದ್ಧತಿ ದುರ್ಗಾದೇವಿ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಇಲ್ಲಿದ್ದಾಳೆ. ಹಾಗಾಗಿ ನೀವು ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರು ಕೂಡ ನಂತರ ಆ ಗುಲಾಬಿದು ಈ ಒಂದು ಅಕ್ಷಯ ವೃಕ್ಷಕ್ಕೆ ಮಾಡಿದ್ರು ಕೂಡ ಆಕಸ್ಮಿಕವಾಗಿರತಕ್ಕಂತಹ ಧನವನ್ನ ಶೀಘ್ರವಾಗಿ ಹಣಕಾಸಿನ ವಿಚಾರದಲ್ಲಿ ಪ್ರಗತಿಯನ್ನ ಮಾಡಿಕೊಳ್ಳೋದಕ್ಕೆ ಇರತಕ್ಕಂಥದ್ದು ಏನಾದ್ರೂ ಇತ್ತು ಅಂತಂದ್ರೆ, ಬಹುಶಃ ಪೆಂಡೆಂಟು ಮತ್ತೊಂದಿನೊಂದು ಎಲ್ಲವೂ ಕೂಡ ಸೆಕೆಂಡ್ ಆಪ್ಷನ್ ತಗೊಂಡು ಬನ್ನಿ. ಫಸ್ಟ್ ಇದು ಕೊಡೋದಾದ್ರೆ ಅಂತಹ ಫಸ್ಟ್ ಅಂಡ್ ಬೆಸ್ಟ್ ನೀವು ಇದಕ್ಕೆ ಏನಾದ್ರೂ ಮೊರೆ ಹೋಗೋದೇ ಆದ್ರೆ ಆ ಅಕ್ಷಯ ಅಂತ ಪದವೇ ನಿಮ್ಮನ್ನ ಎಲ್ಲಿದ್ದಿರೋ ಅಲ್ಲಿಂದ ಆಚೆಗೆ ಅಕ್ಷಯ ಮಾಡಿಕೊಡ್ತಕ್ಕಂತಹದ್ದು ಪರಮ ರಹಸ್ಯವಾಗಿರತಕ್ಕಂತಹ ಸತ್ಯದ ಮಂತ್ರಗಳನ್ನ ಅಳವಡಿಸಿರತಕ್ಕಂತಹ ಏಕೈಕವಾಗಿರತಕ್ಕಂಥ ಈ ಅಕ್ಷಯ ವೃಕ್ಷದಲ್ಲಿ ಅತ್ಯಂತ ಶೀಘ್ರಗತಿಯ ಲಾಭವನ್ನ, ಫಲವನ್ನ ನಾವು ಪಡ್ಕೊಳ್ಳಿ. ಧನ್ಯವಾದಗಳು ಗುರುಗಳೇ. ಇನ್ನು ವೀಕ್ಷಕರೇ, ಇನ್ಯಾಕೆ ತಡ ಮಾಡ್ತೀರಾ? ಇಷ್ಟೆಲ್ಲ ಬೆನಿಫಿಟ್ ಇದೆ ಅಕ್ಷಯ ವೃಕ್ಷನಲ್ಲಿ. ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ. ಈಗಲೇ ನೀವು ಕರೆಗಳನ್ನ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.